ಹಾಯ್ ಫ್ರೆಂಡ್ಸ್, ನೋಡಿ ಇಲ್ಲಿ ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಷನ್, ನೋಡಿ ಇಲ್ಲಿ ಪಬ್ಲಿಕ್ ನೋಟಿಸ್ ಇದು 8/5/2020 ಬಂದಂತಹ ನೋಟಿಸ್. ನೋಡಿ ಈಗ ದ ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಷನ್ ವಿಲ್ ಕಂಡಕ್ಟ್ ದ 22 edition of Central Teacher Eligibility Test CTET on 16th September 2026 ಸಂಡೇ. ಪೇಪರ್ 1 ಮತ್ತು ಪೇಪರ್ 2ಗೆ ಈಗ CTETಗೆ ಅಪ್ಲಿಕೇಶನ್ ಪ್ರಾರಂಭವಾಗಿದ್ದಾವೆ. ನೋಡಿ, ನೀವು ಅಪ್ಲಿಕೇಶನ್ ಸಲ್ಲಿಸಲಿಕ್ಕೆ ಆನ್ಲೈನ್ ಅಪ್ಲಿಕೇಶನ್ ಹಾಕುವುದಕ್ಕೆ ಕೊನೆಯ ದಿನಾಂಕ ಯಾವುದು ಅಂದರೆ 10/6/2026 ಅಂದರೆ ಜೂನ್ 10ನೇ ತಾರೀಕಿನಂದು ಕೊನೆಯ ದಿನಾಂಕ ಇದೆ. ದ ಟೆಸ್ಟ್ ವಿಲ್ ಬಿ ಕಂಡಕ್ಟೆಡ್ 27 ಲ್ಯಾಂಗ್ವೇಜ್ ಇನ್ 132 ಆಲ್ ಓವರ್ ದ ಕಂಟ್ರಿ. ಅಂದರೆ 132 ಲ್ಯಾಂಗ್ವೇಜಸಲ್ಲಿ ಇದನ್ನು ಏನು ಮಾಡ್ತಾ ಇದ್ದಾರೆ, ಕಂಡಕ್ಟ್ ಮಾಡ್ತಾ ಇದ್ದಾರೆ. ಯಾಕಂದರೆ ಬರೀ ಹಿಂದಿ ಮತ್ತು ಇಂಗ್ಲೀಷಲ್ಲಿ ಎರಡೇ ಲ್ಯಾಂಗ್ವೇಜಲ್ಲಿ ನಾವು ನೋಡಬೇಕಾಗಿತ್ತು CTET. ಬಟ್ ಈ ಸಾರಿ ಹಾಗಿಲ್ಲ, ಈ ಸಾರಿ 132 ಲ್ಯಾಂಗ್ವೇಜ್ಗಳಲ್ಲಿ ಈಗ ಕಂಡಕ್ಟ್ ಮಾಡ್ತಾ ಇದ್ದಾರೆ. ನೋಡಿ ಇಲ್ಲಿ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಅಟ್ ಗ್ಯಾಲೆನ್ಸ್ ಫಾರ್ CTET. ನೋಡಿಲ್ಲಿ ಇಲ್ಲಿ 11/5/2026 ಈ 11ನೇ ತಾರೀಕಿನಿಂದ ಅಪ್ಲಿಕೇಶನ್ ಪ್ರಾರಂಭವಾಗಿದ್ದಾವೆ CTETಗೆ ಹಾಕಲಿಕ್ಕೆ. ಈ ಸಾರಿ ಯಾಕೆ ತುಂಬ ಒಳ್ಳೆಯದು ಅಂದರೆ CTET ಪರೀಕ್ಷೆ ಕನ್ನಡದಲ್ಲೂ ಕೂಡ ನಾವು ಬರಿಬೋದು. 132 ಲ್ಯಾಂಗ್ವೇಜಲ್ಲಿ ಈಗ ನಾವು CTET ಪರೀಕ್ಷೆಗಳನ್ನು ಬರಿಬೋದು. ಹಾಗಾಗಿ ತುಂಬ ಬೆನಿಫಿಟ್ ಇದೆ. ಹಾಗಾಗಿ 11/5/2026 ಸ್ಟಾರ್ಟ್ ಪ್ರಾರಂಭವಾಗಿದೆ. ಲಾಸ್ಟ್ ಡೇಟ್ ಆಫ್ ಸಬ್ಷನ್ ಆಫ್ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ 10/6/2026 ಅಪ್ ಟು ಪ್ರಾರಂಭವಾಗಿ ಲಾಸ್ಟ್ ಡೇಟ್ ಯಾವುದು ಅಂದರೆ 10/6/2026ಕ್ಕೆ ಇದು ಆಗ್ತದೆ. ಅಂದರೆ ಲಾಸ್ಟ್ ಡೇಟ್ ಫಾರ್ ಸಬ್ಮಿಷನ್ 10/6ಕ್ಕೆ. ಇಲ್ಲಿ ನೀವು ಡೆಬಿಟ್ ಕಾರ್ಡ್ ಅಥವಾ ಕ್ರೆಡಿಟ್ ಕಾರ್ಡ್ ದುಡ್ಡು ತುಂಬುವುದು ಕೂಡ 10/6 ಅದೇ ದಿನ ಕೊನೆಯ ದಿನಾಂಕ ಆಗಿರುತ್ತೆ. ಆನ್ಲೈನ್ ಕರೆಕ್ಷನ್ ಆಫ್ ಇಫ್ ಎನಿ ದ ಪರ್ಟಿಕ್ಯುಲರ್ಸ್ ಅಪ್ಲೋಡೆಡ್ 15/6/2026 ದಿಂದ 18/6/2026 ಒಳಗಡೆ ನೀವು ಕರೆಕ್ಷನ್ ಮಾಡ್ಕೊಳ್ಬೋದು. ಡೌನ್ಲೋಡ್ ಎಡಿಮಿಟ್ ಕಾರ್ಡ್ ಯಾವಾಗ ಅಂದರೆ 2 days ಬಿಫೋರ್ ದ ಡೇ ಆಫ್ ಎಕ್ಸಾಮಿನೇಷನ್, ಅಂದರೆ 2 ದಿನದ ಮುಂಚೆ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು. ಡೇಟ್ ಆಫ್ ಎಕ್ಸಾಮಿನೇಷನ್ 6/9/2026 ಅಂದರೆ 9ನೇ ತಿಂಗಳಲ್ಲಿ ನಿಮಗೆ ಮಿನಿಮಮ್ 3 ತಿಂಗಳವರೆಗೂ ಅವಕಾಶವನ್ನು ಕೊಟ್ಟಿದ್ದಾರೆ. ಆ್ಯಂಡ್ ಡಿಕ್ಲರೇಷನ್ ಆಫ್ ರಿಸಲ್ಟ್ ಬೈ ದ ಎಂಡ್ ಅಕ್ಟೋಬರ್ದಲ್ಲಿ ಇಲ್ಲಿ ರಿಸಲ್ಟ್ ಬರುತ್ತೆ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.